ಸ್ವರೂಪನಾದ ಪ್ರಭು ಯೇಸುವಿನ ಅದ್ಭುತವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಾ ಕಾಂಡದ 5ನೇ ಅಧ್ಯಾಯವನ್ನು ಪೂರ್ಣವಾಗಿ ಅಧ್ಯಯನ ಮಾಡಿದೆವು. ಇಸ್ರಾಯೇಲ್ಯರ ಬಿಡುಗಡೆಗಾಗಿ ಮೋಶೆಯ ಬೇಡಿಕೆ, ಇಸ್ರಾಯೇಲ್ಯರ ಸಂಕಷ್ಟ ಹೆಚ್ಚಾದದ್ದು, ಮೋಶೆಯ ಪ್ರಾರ್ಥನೆ ಎಂಬ ಪ್ರಸ್ತಾಪಗಳನ್ನು ನಾವು ಕಲಿತುಕೊಂಡೆವು. ಇದರಲ್ಲಿ ದೇವರು ಮುಂದೆ ಐಗುಪ್ತದಲ್ಲಿ ಬರಮಾಡಲಿರುವ 10 ಬಾಧೆಗಳ ವಿಷಯವಾಗಿಯೂ ಸಹ ಸಂಕ್ಷಿಪ್ತವಾಗಿ ನೋಡಿಕೊಂಡೆವು. ಕರ್ತನು ಮೋಶೆಯನ್ನು ಕರೆಯಲು 2 ಕಾರಣಗಳು ಇದ್ದವು ಎಂಬುದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಹೌದು, ಆತನು ಐಗುಪ್ತದಲ್ಲಿ ಇಸ್ರಾಯೇಲ್ಯರ ಗೋಳಾಟವನ್ನು ನೋಡಿ ಅದನ್ನು ಲಕ್ಷ್ಯಕ್ಕೆ ತಂದುಕೊಂಡನು. ಹಾಗೂ ಆತನು ಅಬ್ರಹಾಂ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡನು. ಕರ್ತನು ನಮ್ಮ ವಿಷಯದಲ್ಲಿ ಬಹು ಕಾಳಜಿಯುಳ್ಳವನು. ಆತನು ನಮ್ಮ ಜೀವಿತದ ಪ್ರತಿಯೊಂದು ವಿಚಾರಗಳ ಕುರಿತು ಆಲೋಚಿಸುತ್ತಾನೆ. ನಾವು ಆತನ ಪ್ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಅರಿತುಕೊಂಡು ಬಾಳುವಂತೆ ನಮ್ಮ ಇಂದಿನ ಅಧ್ಯಯನವನ್ನು ಮುಂದುವರಿಸೋಣ. ಇಗೋ, ಬೇಗನೆ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದು ನಾವು ವಿಮೋಚನಕಾಂಡ ಪುಸ್ತಕದ 6ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 6ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಮೋಶೆಯ ಪ್ರಾರ್ಥನೆಗೆ ದೇವರ ಉತ್ತರ ಮತ್ತು ಇಸ್ರಾಯೇಲರ ವಂಶಾವಳಿಯ ಒಂದು ಭಾಗ ಹಾಗೂ ಮೋಶೆಯ ನೇಮಕದ ಪುನರುಚ್ಚಾರಣೆ ಎಂಬುದಾಗಿ. ನೋಡಿರಿ, 6ನೇ ಅಧ್ಯಾಯವು 5ನೇ ಅಧ್ಯಾಯದ ಕೊನೆಯ ಭಾಗದ ಮುಂದುವರಿಕೆಯಾಗಿರುತ್ತದೆ. ದೇವರು ಮೋಶೆಗೆ ತಾನು ಯಾರು ಎಂಬುದನ್ನು ಮತ್ತು ತಾನು ಏನು ಮಾಡಲಿದ್ದೇನೆಂಬುದನ್ನು ದೃಢಪಡಿಸಲು ಇಚ್ಛಿಸಿದನು. ಅಬ್ರಹಾಮ, ಈಸಾಕ, ಯಾಕೋಬರ ದೇವರು ಇಸ್ರಾಯೇಲರ ಮೊರೆಯನ್ನು ಕೇಳಿದ್ದಾನೆ, ಅವರನ್ನು ಬಿಡಿಸುವುದಕ್ಕಿದ್ದಾನೆ. ಹೌದು ಪ್ರಿಯರೇ, ಇಸ್ರಾಯೇಲರ ಹಿಂದಿನ ಚರಿತ್ರೆಯಲ್ಲಿ ದೇವರು ಅವರನ್ನು ಕಾಪಾಡಿದ್ದನೆಂಬುದನ್ನು ಮೋಶೆ ನೋಡಿ ತಿಳಿದುಕೊಳ್ಳಬೇಕೆಂದು ದೇವರು ಬಯಸಿದನು. ಇಸ್ರಾಯೇಲರ ಕಡೆಗಿನ ಪ್ರೀತಿಯನ್ನು, ಅವರಿಗೆ ಸಹಾಯ ಮಾಡಬೇಕೆಂಬ ತನ್ನ ಉದ್ದೇಶವನ್ನು ಹಾಗೂ ಬಯಕೆಯನ್ನು ಆತನು ತಿರುಗಿ ತೋರಿಸಿಕೊಟ್ಟಿದ್ದಾನೆ. ಅವರ ಪರವಾಗಿ ಆತನು ಅನೇಕ ಬಾರಿ ಕಾರ್ಯ ಮಾಡಿದ್ದಾನೆ. ಹಾಗೆಯೇ ದೇವರು ನಮ್ಮ ಕುರಿತಾಗಿಯೂ ಹೀಗೆಯೇ ಕಾರ್ಯ ಮಾಡುತ್ತಾನೆ. ನನ್ನ ಜೀವಿತದಲ್ಲಂತೂ ಇದು ಸತ್ಯವಾಗಿದೆ. ನಿಮ್ಮ ಜೀವಿತಗಳ ವಿಷಯವಾಗಿ ನನಗೆ ತಿಳಿಯದು. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸುಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಎಂಬುದಾಗಿ. ಪ್ರಿಯರೇ, ನಮ್ಮ ಅಗತ್ಯತೆಯನ್ನು ದೇವರು ಬಲ್ಲನು. ನೋಡಿರಿ, ನಮ್ಮ ನಿರ್ಗತಿಕ ಸ್ಥಿತಿಯು ಆತನಿಗೆ ತಿಳಿದಿದೆ. ಐಗುಪ್ತದಲ್ಲಿ ಇಸ್ರಾಯೇಲರಿಗೆ ಸಹಾಯ ಮಾಡಿದಂತೆ ನಮಗೂ ಸಹ ಸಹಾಯ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಹಾಗೂ ಮನಸ್ಸುಳ್ಳವನೂ ಆಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ತಾನಾಗಿ ಇರುವವನಾದ ಯೆಹೋವನು ಮೋಶೆಯೊಂದಿಗೆ ಮಾತನಾಡಿ ಅವನಿಗೆ ಪ್ರೋತ್ಸಾಹವನ್ನು, ನಿರೀಕ್ಷೆ ಹಾಗೂ ಭರವಸೆಗಳನ್ನು ಹುಟ್ಟಿಸಿದನು. ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 6ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅದಕ್ಕೆ ಯೆಹೋವನು, ನಾನು ಫರೋವನಿಗೆ ಮಾಡುವುದನ್ನು ನೀನು ಈಗ ನೋಡುವಿ. ಅವನು ನನ್ನ ಭುಜಬಲದಿಂದ ಪೀಡಿತನಾಗಿ ಅವರನ್ನು ತನ್ನ ದೇಶದಿಂದ ಹೊರಡಿಸುವನು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನೇ ಯೆಹೋವನು ಎಂದು ದೇವರು ಮೋಶೆಗೆ ಹೇಳುತ್ತಾನೆ. ಆತನು ಭವಿಷ್ಯದ ಕುರಿತು ತಯಾರು ಮಾಡಬೇಕಾದ ಅಗತ್ಯವಿಲ್ಲ. ಆತನು ಸ್ವತಃ ಇರುವಾತನು. ಯಾವ ಇತರ ಸಹಾಯವೂ ಆತನಿಗೆ ಬೇಕಾಗಿಲ್ಲ. ನೋಡಿರಿ, ದೇವರು ಸೃಷ್ಟಿಯ ಯಾವುದರ ಮೇಲೂ ಆತುಕೊಂಡಿಲ್ಲ. ಬದಲಾಗಿ ಇಡೀ ಸೃಷ್ಟಿಯೇ ಆತನನ್ನು ಆಧಾರ ಮಾಡಿಕೊಂಡಿದೆ. ಅದೇ ರೀತಿ ಮೋಶೆಯೂ ಕೂಡ ತನ್ನನ್ನು ಆತುಕೊಂಡಿರಬೇಕೆಂದು ದೇವರು ಅಪೇಕ್ಷೆ ಪಡುತ್ತಾನೆ. ಮುಂದುವರಿದು ನಾವು 2ರಿಂದ 5 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ದೇವರು ಮೋಶೆಯ ಸಂಗಡ ಮಾತಾಡಿ ಇಂತೆಂದನು, ನಾನು ಯೆಹೋವನು. ಅಬ್ರಹಾಮ, ಈಸಾಕ, ಯಾಕೋಬರಿಗೆ ನಾನು
ಸರ್ವಶಕ್ತನಾದ ದೇವರೆಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡನೇ ಹೊರತು ಯೆಹೋವನು ಎಂಬ ನನ್ನ ಹೆಸರಿನಿಂದ ಅವರಿಗೆ ಗೋಚರವಾಗಲಿಲ್ಲ. ನಾನು ಅವರಿಗೆ, ನೀವು ಪ್ರವಾಸವಾಗಿರುವ ಕಾನಾನ್ ದೇಶವನ್ನು ನಿಮಗೆ ಕೊಡುವೆನೆಂಬುದಾಗಿ ದೃಢವಾಗಿ ವಾಗ್ದಾನ ಮಾಡಿದ್ದೇನಷ್ಟೆ. ಐಗುಪ್ತರು ದಾಸರನ್ನಾಗಿ ಮಾಡಿಕೊಂಡಿರುವ ಇಸ್ರಾಯೇಲರ ಗೋಳು ಈಗ ನನಗೆ ಕೇಳಿಸಿತು. ನಾನು ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡೆನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ತಾನು ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಕಾಣಿಸಿಕೊಂಡಿದ್ದೆ, ಆದರೆ ಯೆಹೋವನಾಗಿ ಅಲ್ಲ ಎಂದು ಹೇಳುತ್ತಾನೆ. ಈಗ ಯೆಹೋವನೆಂಬ ಹೆಸರಿನಿಂದ ಅವರನ್ನು ಬಿಡುಗಡೆ ಮಾಡಿ ಅವರನ್ನು ತನ್ನ ಸ್ವಂತ ಜನಾಂಗವಾಗಿ ಅಂಗೀಕರಿಸಿಕೊಂಡು ದಾಸತ್ವದಿಂದ ಬಿಡಿಸಿ ವಾಗ್ದತ್ತ ಮಾಡಿದ ದೇಶಕ್ಕೆ ನಡೆಸುತ್ತೇನೆಂದು ಹೇಳುತ್ತಾನೆ. ಇದರಿಂದ ಅವರು ಆತನನ್ನು ಯೆಹೋವನೆಂಬುದಾಗಿ ತಿಳುಕೊಂಡು ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಪ್ರಕಟಿಸಿದ ಆತನ ಸ್ವಭಾವದ ಒಂದು ಭಾಗವನ್ನು ನೋಡಲಿದ್ದಾರೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಬಿಡುಗಡೆಯ 7 ಮಾತುಗಳನ್ನು ವಚನ 6-8 ನಾವು ನೋಡುತ್ತೇವೆ. ಈ ವಚನಗಳು ಆ ದಿನದಲ್ಲಿ ಮೋಶೆಗೆ ಪ್ರೋತ್ಸಾಹವನ್ನುಂಟು ಮಾಡಿದ್ದಲ್ಲದೆ ಈ ದಿನಗಳಲ್ಲಿ ನಮಗೂ ಸಹ ಭರವಸೆಯನ್ನು ನೀಡುವಂಥವುಗಳಾಗಿವೆ. ತಾನು ಯಾರು, ಏನು ಮಾಡಲಿದ್ದೇನೆ ಎಂಬುದನ್ನು ದೇವರು ಹೇಳುತ್ತಾನೆ. ಹಾಗೆಯೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಾನು ಯಾರು, ನಮಗಾಗಿ ಏನು ಮಾಡಲಿದ್ದಾನೆ ಎಂಬುದನ್ನು ಪ್ರಕಟಿಸಿದವನಾಗಿದ್ದಾನೆ. ಹೌದು ಪ್ರಿಯರೇ, ಆತನ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸಲು ಆತನು ಶಕ್ತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರಿ ನಮ್ಮ ಧ್ಯಾನವನ್ನು ಮುಂದುವರೆಸಿ ವಿಮೋಚನಕಾಂಡ ಪುಸ್ತಕ 6ನೇ ಅಧ್ಯಾಯ 6-8 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದದರಿಂದ ನೀನು ಇಸ್ರಾಯೇಲರಿಗೆ ನನ್ನ ಹೆಸರಿನಲ್ಲಿ ಹೇಳಬೇಕಾದದ್ದೇನೆಂದರೆ, ನಾನು ಯೆಹೋವನು. ಐಗುಪ್ತರು ನಿಮ್ಮಿಂದ ಮಾಡಿಸುವ ಬಿಟ್ಟಿ ಕೆಲಸಗಳನ್ನು ನಾನು ತಪ್ಪಿಸಿ ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈಚಾಚಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನಿಮ್ಮನ್ನು ರಕ್ಷಿಸುವೆನು. ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು. ಐಗುಪ್ತರು ಮಾಡಿಸುವ ಬಿಟ್ಟಿ ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂಬುದು ನಿಮಗೆ ತಿಳಿದು ಬರುವುದು. ಇದಲ್ಲದೆ ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಕೊಡುವೆನೆಂದು ನಾನು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನಿಮ್ಮನ್ನು ಸೇರಿಸಿ ಅದನ್ನು ನಿಮಗೆ ಸ್ವದೇಶವನ್ನಾಗಿ ಕೊಡುವೆನು. ಯೆಹೋವನೇ ನಾನು, ಹೀಗೆ ಅವರಿಗೆ ಹೇಳು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ವಿಮೋಚನೆಯನ್ನು ನಾನು ಮಾಡುತ್ತೇನೆ ಎಂಬ 7 ಸಂಗತಿಗಳು ಹೀಗಿವೆ. ಮೊದಲನೆಯದಾಗಿ, ನಾನು ನಿಮ್ಮನ್ನು ಐಗುಪ್ತರಿಂದಾದ ಹೊರೆಯಿಂದ ಬಿಡಿಸುವೆನು. ಎರಡನೆಯದಾಗಿ, ಅವರ ದಾಸತ್ವದಿಂದ ಬಿಡುಗಡೆಗೊಳಿಸುವೆನು. ಮೂರನೆಯದಾಗಿ, ನಾನು ನನ್ನ ಕೈಚಾಚಿ ನಿಮ್ಮನ್ನು ವಿಮೋಚಿಸುವೆನು. ನಾಲ್ಕನೆಯದಾಗಿ, ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಳ್ಳುವೆನು. ಐದನೆಯದಾಗಿ, ನಾನು ನಿಮಗೆ ದೇವರಾಗಿರುವೆನು. ಆರನೆಯದಾಗಿ, ನಿಮ್ಮನ್ನು ಸ್ವದೇಶಕ್ಕೆ ಕರೆತರುವೆನು. ಇನ್ನು ಏಳನೆಯದಾಗಿ, ಆ ದೇಶವನ್ನು ನಿಮಗೆ ಸ್ವಾಸ್ಥ್ಯವನ್ನಾಗಿ ಕೊಡುವೆನು ಎಂಬುದಾಗಿ. ಬನ್ನಿರಿ ಪ್ರಿಯರೇ, ಈಗ ನಾವು ಈ 7 ಸಂಗತಿಗಳನ್ನು ಒಂದೊಂದಾಗಿ ಧ್ಯಾನ ಮಾಡೋಣ. ಮೊದಲನೆಯದಾಗಿ, ನಿಮ್ಮ ಮೇಲಿನ ಹೊರೆಯಿಂದ ಬಿಡಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಕ್ರಿಸ್ತನಿಂದ ನಮಗಾಗುವ ಬಿಡುಗಡೆ ಸಮಾನಾಂಶವನ್ನು ನಾವು ನೋಡುತ್ತೇವೆ. ನಾವು ಪಾಪದ ಹೊರೆಯನ್ನು ಹೊತ್ತುಕೊಂಡಿದ್ದೇವೆ. ಈ ಲೋಕದ ಸಂಗತಿಗಳು ನಮ್ಮ ಹೃದಯಕ್ಕೆ ಭಾರವಾಗಿರುತ್ತವೆ. ನೋಡಿರಿ, ನಾವು ಲೋಕವನ್ನು ಪ್ರೀತಿಸಬಾರದೆಂದು ಹೇಳಲ್ಪಟ್ಟಿದೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ಪಾಪದ ಹೊರೆಯಿಂದ ನಮ್ಮನ್ನು ದೇವರು ಬಿಡಿಸುತ್ತಾನೆ. ಎರಡನೆಯದಾಗಿ, ದಾಸತ್ವದಿಂದ ಬಿಡುಗಡೆಗೊಳಿಸುವೆನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಪಾಪದ ಗುಲಾಮತನದಿಂದ ಬಿಡಿಸುತ್ತಾನೆ. ನೋಡಿರಿ, ದೇವರು ಪಾಪದ ದಾಸತ್ವದಿಂದ ಬಿಡಿಸುತ್ತಾನೆಂಬುದಕ್ಕೆ ಸಾಕ್ಷಿಯಾಗಿ ಒಬ್ಬನಿಂದ ನನಗೊಂದು ಪತ್ರ ಬಂದಿತು. ಅವನು ಅತೀ ಬುದ್ಧಿವಂತನಾಗಿದ್ದನು, ಆದರೆ ಪಾಪದಲ್ಲಿ ಜೀವಿಸುತ್ತಿದ್ದನು. ಅವನು ಪ್ರಾಮಾಣಿಕವಾದ ಉದ್ಯೋಗವನ್ನು ಮಾಡುತ್ತಿರಲಿಲ್ಲ. ಅವನ ಜೀವಿತ ಅತಿಯಾಗಿ ಕೆಟ್ಟು ಹೋಗಿತ್ತು. ಆದರೆ ಅವನು ನಮ್ಮ ಸತ್ಯವೇದ ಅಧ್ಯಯನದ ಬಾನುಲಿ ಕಾರ್ಯಕ್ರಮಗಳನ್ನು ಕೇಳತೊಡಗಿದನು. ದೇವರ ವಾಕ್ಯವು ಅವನ ಜೀವಿತವನ್ನು ಮುಟ್ಟಿತು. ಸತ್ಯವೇದದ ಸತ್ಯತೆಗಳು ಅವನ ಹೃದಯಕ್ಕೆ ಮುಟ್ಟಿದಾಗ ಅವನ ಜೀವಿತದಲ್ಲಿದ್ದ ಕತ್ತಲೆಯು ದೂರವಾಗಿ ಅವನ ಜೀವಿತದೊಳಗೆ ಬೆಳಕು ನಿಧಾನವಾಗಿ ಪ್ರವೇಶವಾಯಿತು ಮತ್ತು ಅವನು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ನಂಬಿ ಅಂಗೀಕರಿಸಿಕೊಂಡನು. ಹೀಗೆ ಪ್ರಿಯರೇ,
ದೇವರು ಈ ವ್ಯಕ್ತಿಯನ್ನು ಬಿಡುಗಡೆಯ ಜೀವಿತಕ್ಕೆ ನಡೆಸಿದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಇಸ್ರಾಯೇಲರು ಐಗುಪ್ತದಲ್ಲಿ ಗುಲಾಮರಾಗಿ ಜೀವಿಸುತ್ತಿದ್ದರು. ದೇವರು ಹೇಳಿದನು, ನಾನು ನಿಮ್ಮನ್ನು ಇಲ್ಲಿಂದ ಹೊರತರುತ್ತೇನೆ, ನಿಮ್ಮನ್ನು ದಾಸತ್ವದಿಂದ ವಿಮೋಚಿಸುತ್ತೇನೆ ಎಂಬುದಾಗಿ. ಮೂರನೆಯದಾಗಿ, ನನ್ನ ಕೈ ಚಾಚಿ ನಿಮ್ಮನ್ನು ವಿಮೋಚಿಸುವೆನು. ಪ್ರವಾದಿಯಾದ ಯೆಶಾಯನು ಹೇಳಿದ ಬಲವಾದ ಹಸ್ತ ಇದೇ ಆಗಿದೆ. ಯೆಶಾಯನ ಪ್ರವಾದನಾ ಗ್ರಂಥ 53ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯೆಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ದಿನಗಳಲ್ಲಿ ಈ ಹಸ್ತ ಯಾರಿಗೆ ಗೋಚರವಾಗುತ್ತದೋ ನಾನರಿಯೆ. ನೋಡಿರಿ, ಈ ದಿನಗಳಲ್ಲಿ ದೇವರು ಮನುಷ್ಯರ ಹೃದಯಗಳಲ್ಲಿ ಬಿಡುಗಡೆಯ ಕಾರ್ಯವನ್ನು ಮಾಡುತ್ತಿದ್ದಾನೆ. ಹೌದು, ನಾವು ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋದವರು. ಆದ್ದರಿಂದ ನಮಗೊಬ್ಬ ರಕ್ಷಕನ ಅಗತ್ಯವಿದೆ ಮತ್ತು ನಾವು ರಕ್ಷಿಸಲ್ಪಡುವಂತೆ ನಮಗಾಗಿ ಸಾಯುವಷ್ಟು ಆತನು ನಮ್ಮನ್ನು ಪ್ರೀತಿ ಮಾಡಿದನು. ಆತನು ನಮಗಾಗಿ ಅಷ್ಟು ಮಾಡಲು ಸಿದ್ಧನಿರುವಾಗ ನಾವು ಆತನ ಬಳಿಗೆ ನಂಬಿಕೆಯಿಂದ ಬರುವುದಾದರೆ ನಾವು ನಿಜವಾಗಿಯೂ ರಕ್ಷಿಸಲ್ಪಡುತ್ತೇವೆ. ಹೌದು ಪ್ರಿಯರೇ, ದೇವರು ಮಾನವನ ರಕ್ಷಣೆಗಾಗಿ ದೊಡ್ಡ ಯೋಜನೆಯನ್ನು ಸಿದ್ಧಪಡಿಸಿದ್ದಾನೆ. ಆದರೆ ಮಾನವನು ಇದನ್ನು ಪಡೆದುಕೊಳ್ಳಲು ದೇವರ ಬಳಿಗೆ ಬರಬೇಕಾಗಿದೆ. ಆಗ ಆತನು ಪ್ರಿಯರೇ ತನ್ನ ಕೈ ಚಾಚಿ ನಮ್ಮನ್ನು ಬಿಡುಗಡೆಗೊಳಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು 4ನೇದಾಗಿ, ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಳ್ಳುವೆನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸ್ವಲ್ಪ ಯೋಚಿಸಿರಿ. ದೇವರು ನಮ್ಮನ್ನು ಪಾಪದ ಕೆಸರು ಕೊಳಚೆಯಿಂದ ಮೇಲಕ್ಕೆತ್ತಿ ಕ್ರಿಸ್ತ ಯೇಸುವಿನ ಮೇಲಣ ನಂಬಿಕೆಯಿಂದಾಗಿ ತನ್ನ ಮಕ್ಕಳನ್ನಾಗಿ ಮಾಡಿದ್ದಾನೆ. ಈಗ ಆತನು ಹೇಳುತ್ತಾನೆ, ನಾನು ನಿಮಗೆ ದೇವರಾಗಿರುವೆನು ಎಂಬುದಾಗಿ. ನೋಡಿರಿ, ದೇವರು ನಮ್ಮನ್ನು ರಕ್ಷಿಸಿದ ಬಳಿಕ ಅಲ್ಲೇ ಬಿಟ್ಟು ಓಡಿ ಹೋಗುವುದಿಲ್ಲ. ಆತನು ನಮ್ಮ ದೇವರಾಗಿರಲು ಬಯಸುತ್ತಾನೆ. ಪ್ರಿಯರೇ, ನೀವು ನಿಜವಾಗಿಯೂ ರಕ್ಷಣೆ ಹೊಂದಿರುವುದಾದರೆ ನೀವು ದೇವರಿಲ್ಲದವರಂತೆ ಜೀವಿಸಲಾರಿರಿ. ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನೆಂದು ಸ್ವೀಕರಿಸಿರುವುದಾದರೆ ಅದು ನಿಮ್ಮ ಜೀವಿತವನ್ನೇ ಮಾರ್ಪಡಿಸುತ್ತದೆ. ಆತನು ನಿಮ್ಮ ದೇವರಾಗಿರುತ್ತಾನೆ ಮತ್ತು ನೀವು ಆತನನ್ನು ಯಾರೆಂದು ಒಪ್ಪಿಕೊಂಡು ಆತನನ್ನು ಆರಾಧಿಸುತ್ತೀರಿ. ಹೌದು, ಆತನು ನಿಮ್ಮನ್ನು ಬಿಡುಗಡೆಗೊಳಿಸಲು ಇಚ್ಛಿಸುತ್ತಾನೆ. ಕರ್ತನಾದ ಯೇಸುಕ್ರಿಸ್ತನನ್ನು ನಿಮ್ಮ ರಕ್ಷಕನೂ ಒಡೆಯನೂ ಆಗಿ ನೀವು ಅಂಗೀಕರಿಸಬೇಕೆಂದು ಆತನು ಬಯಸುತ್ತಾನೆ. ಪ್ರಿಯರೇ, ನೀವು ರಕ್ಷಿಸಲ್ಪಟ್ಟಿದ್ದೀರಿ ಎಂಬ ಖಚಿತತೆ ನಿಮಗಿರಬೇಕು. ನಾವು ಆತನ ಪ್ರಜೆಗಳಾಗಿ ಆತನವರಾಗಿ ಇರಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ. 5ನೇದಾಗಿ, ನಾನು ನಿಮಗೆ ದೇವರಾಗಿರುವೆನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೇವರು ಆದಿ ನಿತ್ಯತ್ವದಲ್ಲೇ ಈ ಲೋಕಕ್ಕೆ ಅಸ್ತಿವಾರ ಹಾಕುವ ಮೊದಲೇ ನಮ್ಮನ್ನು ಯೇಸುಕ್ರಿಸ್ತನಲ್ಲಿ ವಿಶ್ವಾಸಿಗಳನ್ನಾಗಿ ಆರಿಸಿಕೊಂಡಿದ್ದಾನೆ. ಈ ಆರಿಸುವಿಕೆ ನಮ್ಮ ಯೋಗ್ಯತೆಯಿಂದಾಗಿ ಅಲ್ಲ, ಅದೂ ಆತನ ಸರ್ವಜ್ಞಾನದ ಉದ್ದೇಶವೇ ಆಗಿರುತ್ತದೆ. ತನ್ನವರಲ್ಲಿ ಅನೇಕ ಕೊರತೆಗಳು ಇದ್ದರೂ ಆತನು ಅವರನ್ನು ಪ್ರೀತಿಸಲು ಹಿಂಜರಿಯುವುದಿಲ್ಲ. ನೋಡಿರಿ, ದೇವರು ತನ್ನವರನ್ನು ಪ್ರೀತಿಸುತ್ತಾನೆ, ಯಾಕಂದರೆ ಅದು ಆತನ ಸ್ವಭಾವವೇ ಆಗಿದೆ. ಆತನು ನಮ್ಮ ದೇವರಾಗಿರಲು ಬಯಸುತ್ತಾನೆ. ಹಲ್ಲೆಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ. 6ನೇದಾಗಿ, ನಿಮ್ಮನ್ನು ಸ್ವದೇಶಕ್ಕೆ ಕರೆತರುವೆನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಆ ದೇಶವು ಕಾನಾನ್ ಆಗಿದೆ. ದೇವರು ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಅದನ್ನು ವಾಗ್ದಾನ ಮಾಡಿದ್ದಾನೆ. ಅದು ಪರಲೋಕದ ಒಂದು ಚಿತ್ರಣವಲ್ಲ, ಅದು ವಿಶ್ವಾಸಿಗಳು ಜೀವಿಸಬೇಕಾದ ಜೀವಿತವಾಗಿದೆ. ನೋಡಿರಿ, ಕಾನಾನ್ ಅಂದರೆ ಎಲ್ಲ ಆತ್ಮೀಕ ಆಶೀರ್ವಾದಗಳಿಂದ ತುಂಬಿದ ಪರಲೋಕದಂತಿದೆ. ಆದರೆ ಈ ಕರೆಗೆ ಯೋಗ್ಯರಾಗಿ ಜೀವಿಸಬೇಕಾಗಿದೆ ಮತ್ತು ಇದು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದರಿಂದ ಸಾಧ್ಯವಾಗುತ್ತದೆ. ನೋಡಿರಿ, ಅದರಲ್ಲಿ ಹೋರಾಟಗಳು, ಜಯಿಸಬೇಕಾದ ಯುದ್ಧಗಳು ಇರುತ್ತವೆ. ಆದರೆ ವಿಶ್ವಾಸಿಗಳು ಅನೇಕ ಬಾರಿ ನಿರ್ಗತಿಕರಂತೆ ಜೀವಿಸಿ ಆತನ ಕೃಪೆ, ಕರುಣೆಗಳ ಮಹಾ ಐಶ್ವರ್ಯವನ್ನು ಅನುಭವಿಸದೇ ಹೋಗುತ್ತಾರೆ. ಹಾಗಾದರೆ ಪ್ರಿಯರೇ, ನೀವು ಜೀವಿಸುವ ರಕ್ಷಕನ ಬೆಳಕಿನಲ್ಲಿ, ಆತನ ಜೀವ,
ಹಾಗೂ ಆತನ ಪ್ರೀತಿಯಲ್ಲಿ ಜೀವಿಸುತ್ತಿರುವಿರಾ? ದಯಮಾಡಿ ಒಂದು ಕ್ಷಣ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇನ್ನು ಕೊನೆಯದಾಗಿ, ಆ ದೇಶವನ್ನು ನಿಮಗೆ ಸ್ವಾಸ್ಥ್ಯವನ್ನಾಗಿ ಕೊಡುವೆನೋ ಎಂಬುದಾಗಿ. ನಾವು ನಂಬಿಕೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ಕರ್ತನಾದ ಯೇಸುಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನವಾಗಿದ್ದೇವೆಂದು ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ತಿಳಿಸುತ್ತಾನೆ. ನಮಗೆ ದೇವರ ಬಳಿಗೆ ಹೋಗಲು ಪ್ರವೇಶವಿದೆ. ಸಂಕಟಗಳ ಮಧ್ಯೆ ಸಂತೋಷವಿದೆ. ನಮ್ಮಲ್ಲಿ ವಾಸ ಮಾಡಲು ಪವಿತ್ರಾತ್ಮನು ಕೊಡಲ್ಪಟ್ಟಿದ್ದಾನೆ. ದೇವರ ಪ್ರೀತಿಯು ನಮಗೆ ನಿಜವಾದದ್ದಾಗಿದೆ. ನಾವು ಮುಂದೆ ಬರತಕ್ಕ ದೈವ ಕೋಪದಿಂದ ತಪ್ಪಿಸಿಕೊಂಡು ಮಹಾಸಂಕಟ ಕಾಲದಿಂದ ಬಿಡುಗಡೆ ಹೊಂದಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಈ ವಚನಗಳು ನಮಗಿರುವ ಸ್ವಾಸ್ಥ್ಯವನ್ನು, ನಮ್ಮ ರಕ್ಷಣೆಯ ಚಿತ್ರಣವನ್ನು ತೋರಿಸುತ್ತವೆ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 6ನೇ ಅಧ್ಯಾಯ 9ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೋಶೆ ಈ ಮಾತುಗಳನ್ನು ಇಸ್ರಾಯೇಲರಿಗೆ ತಿಳಿಸಿದನು. ಆದರೂ ಅವರ ಮನಸ್ಸು ಕುಗ್ಗಿ ಹೋದದರಿಂದಲೂ ಕಠಿಣವಾಗಿ ಸೇವೆ ಮಾಡಬೇಕಾದದರಿಂದಲೂ ಅವರು ಅವನ ಮಾತಿಗೆ ಕಿವಿಗೊಡಲೇ ಇಲ್ಲ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಅವರು ಅವನ ಮಾತಿಗೆ ಕಿವಿಗೊಡಲೇ ಇಲ್ಲ ಎಂಬುದಾಗಿ. ಇಂಥ ಸಂದರ್ಭದಲ್ಲಿ ನಿಮ್ಮ ಹೃದಯದಲ್ಲಿ ಇಸ್ರಾಯೇಲರ ಕಡೆಗೆ ಕರುಣೆ ಹುಟ್ಟಬಹುದು. ಮೋಶೆಯನ್ನು ಅವರು ನಂಬಲಿಲ್ಲ. ಯಾಕಂದರೆ ಅವರ ಪರಿಸ್ಥಿತಿಯಲ್ಲಿ ಯಾವ ಸುಧಾರಣೆಯೂ ಆಗದೆ ಅದರ ಬದಲಾಗಿ ಕಷ್ಟಗಳು ಹೆಚ್ಚಾಗಿದ್ದವು. ಮುಂದುವರಿದು ನಾವು 10ರಿಂದ 13 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಐಗುಪ್ತರ ಅರಸನಾದ ಫರೋಹನ ಸನ್ನಿಧಿಗೆ ಹೋಗಿ ಅವನಿಗೆ, ಇಸ್ರಾಯೇಲರು ನಿನ್ನ ದೇಶದಿಂದ ಹೊರಟು ಹೋಗುವಂತೆ ಅಪ್ಪಣೆ ಕೊಡಬೇಕೆಂದು ಹೇಳು ಅಂದನು. ಅದಕ್ಕೆ ಮೋಶೆ ಯೆಹೋವನ ಸನ್ನಿಧಿಯಲ್ಲಿ, ಇಗೋ, ಇಸ್ರಾಯೇಲರೇ ನನ್ನ ಮಾತನ್ನು ಕೇಳಲಿಲ್ಲ. ಫರೋಹನು ಕಿವಿಗೊಟ್ಟಾನೆ, ನಾನು ಮಾತಾಡುವುದರಲ್ಲಿ ಜಾಣನಲ್ಲ ಅಂದನು. ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಬೇಕೆಂದು ಅವರಿಗೆ ಆಜ್ಞಾಪಿಸಿ ಅವರನ್ನು ಇಸ್ರಾಯೇಲರ ಬಳಿಗೂ ಐಗುಪ್ತದ ಅರಸನಾದ ಫರೋಹನ ಬಳಿಗೂ ಕಳುಹಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಸ್ರಾಯೇಲರು ಮೋಶೆಯನ್ನು ಒಪ್ಪಿಕೊಳ್ಳಲಿಲ್ಲ, ಫರೋಹನೂ ಒಪ್ಪಿಕೊಳ್ಳಲಿಲ್ಲ. ದೇವರು ಮೋಶೆಯನ್ನು ಫರೋಹನ ಬಳಿಗೆ ತಿರುಗಿ ಹೋಗಲು ಹೇಳಿದನು, ಆದರೆ ಅವನು ಹಿಂಜರಿದನು. ಯಾಕಂದರೆ ಅವನ ದೃಷ್ಟಿಯು ದೇವರ ಮೇಲಿರುವುದಕ್ಕೆ ಬದಲಾಗಿ ಪರಿಸ್ಥಿತಿಗಳ ಮೇಲೆ ಇತ್ತು. ಪ್ರಿಯರೇ, ಈ ಎಲ್ಲಾ ಕಷ್ಟದ ಪರಿಸ್ಥಿತಿಗಳ ಮಧ್ಯೆ ನಾವು ಒಂದು ವಿಚಿತ್ರವಾದ ಸನ್ನಿವೇಶಕ್ಕೆ ಬರುತ್ತಿದ್ದೇವೆ. ಈಗ ದೇವರು ಇಸ್ರಾಯೇಲರ ಕುಲಗಳನ್ನು ಪುನಃ ತಿಳಿಸುತ್ತಾನೆ. ಯಾಕಂದರೆ ದೇವರಿಗೆ ಅವು ಪ್ರಾಮುಖ್ಯವಾದದ್ದಾಗಿವೆ. ಆದ್ದರಿಂದ ದೇವರು ಅದನ್ನು ಇಲ್ಲಿ ಬರೆಸಿದ್ದಾನೆ. ನೋಡಿರಿ, ಆತನ ಮಕ್ಕಳು ಯಾರು ಎಂಬುದನ್ನು ನಾವು ಅರಿತವರಾಗಿರಬೇಕೆಂದು ದೇವರು ಬಯಸುತ್ತಾನೆ. ಹೌದು, ನಾವು ಯೇಸುಕ್ರಿಸ್ತನ ಮೇಲಣ ನಂಬಿಕೆಯ ಮೂಲಕ ಆತನ ಮಕ್ಕಳಾಗಿರಬೇಕೆಂದು ದೇವರು ಬಯಸುತ್ತಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 6ನೇ ಅಧ್ಯಾಯ 14ರಿಂದ 16 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅವರ ಗೋತ್ರಗಳ ಪ್ರಧಾನ ಪುರುಷರು ಇಸ್ರಾಯೇಲನ ಚೊಚ್ಚಲ ಮಗನಾದ ರೂಬೇನನಿಗೆ ಹನೋಕ್, ಫಲ್ಲು, ಹೆಚ್ರೋನ್, ಕರ್ಮಿ ಎಂಬುವರು ಮಕ್ಕಳು. ಇವರೇ ರೂಬೇನಿನಿಂದುಂಟಾದ ಗೋತ್ರಗಳಿಗೆ ಮೂಲಪುರುಷರು. ಸಿಮಿಯೋನನಿಗೆ ಯಮುವೇಲ್, ಯಾಮೀನ್, ಓಹದ್, ಯಾಕೀನ್, ಚೋಹರ್ ಮತ್ತು ಕಾನಾನ್ಯ ಸ್ತ್ರೀಯಲ್ಲಿ ಹುಟ್ಟಿದ ಸೌಲ ಎಂಬುವರು ಮಕ್ಕಳು. ಇವರೇ ಸಿಮಿಯೋನನಿಂದುಂಟಾದ ಗೋತ್ರಗಳಿಗೆ ಮೂಲಪುರುಷರು. ವಂಶಾವಳಿಗಳ ಪ್ರಕಾರ ಲೇವಿಯ ಮಕ್ಕಳು ಯಾರೆಂದರೆ ಗೆರ್ಷೋನ್, ಕೇಹಾತ್, ಮೇರಾರಿ ಇವರೇ. ಲೇವಿಯು 137 ವರ್ಷ ಬದುಕಿದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗೆರ್ಷೋನ್, ಕೇಹಾತ್, ಮೇರಾರಿ ಇವರು ಲೇವಿಯ 3 ಮಂದಿ ಮಕ್ಕಳು. ನೋಡಿರಿ, ಅರಣ್ಯ ಮಾರ್ಗದಲ್ಲಿ ಗುಡಾರವನ್ನು ಹೊರುವವರು ಇವರೇ. ಪ್ರಿಯರೇ, ಮುಂದುವರೆದು ನಾವು 17ರಿಂದ 20 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಗೋತ್ರಗಳನ್ನು ಸ್ಥಾಪಿಸಿದ ಗೆರ್ಷೋನನ ಮಕ್ಕಳು ಲಿಬ್ನಿ, ಶಿಮ್ಮಿ. ಕೇಹಾತನ ಮಕ್ಕಳು ಅಮ್ರಾಮ, ಇಚ್ಹಾರ್, ಹೆಬ್ರೋನ್, ಉಜ್ಜಿಯೇಲ್. ಕೇಹಾತನು 133 ವರ್ಷ ಬದುಕಿದನು. ಮೇರಾರಿಯ ಮಕ್ಕಳು ಮಹ್ಲಿ, ಮೂಷಿ. ವಂಶಾವಳಿಗಳ ಪ್ರಕಾರ ಲೇವಿಯಿಂದುಂಟಾದ ಗೋತ್ರಗಳು ಇವೆ. ಅಮ್ರಾಮನು ತನ್ನ ಸೋದರತ್ತಿಯಾದ ಯೊಕೆಬೇದಳನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಆರೋನನನ್ನು, ಮೋಶೆಯನ್ನು ಹೆತ್ತಳು.
ಅಮ್ರಾಮನು 137 ವರ್ಷ ಬದುಕಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೋಡಿರಿ, ಮೋಶೆ ತನ್ನ ಹೆತ್ತವರ ಹೆಸರನ್ನು ಈ ತನಕ ತಿಳಿಸಿರಲಿಲ್ಲ. ಅವರು ಗುಲಾಮತನದಲ್ಲಿದ್ದ ಸಾಮಾನ್ಯ ಜನರಾಗಿದ್ದರು. ಅವರು ಲೇವಿಯ ಕುಲದವರಾಗಿದ್ದರು. ಮೋಶೆ ಇಷ್ಟನ್ನೇ ತಿಳಿಸಿದ್ದನು. ಆದರೆ ಈ ವಾಕ್ಯ ಭಾಗದಲ್ಲಿ ಮೋಶೆ ಆರೋನರ ಹೆತ್ತವರ ಹೆಸರು ಹೇಳಲ್ಪಟ್ಟಿದೆ. ಅಮ್ರಾಮನು, ಯೋಕೆಬೇದಳು. ಆದರೆ ಪ್ರಿಯರೇ, ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಅದೇನೆಂದರೆ, ಇಬ್ರಿಯ ಗಂಡು ಮಕ್ಕಳನ್ನೆಲ್ಲ ಕೊಲ್ಲಬೇಕೆಂಬುದಾಗಿ ಫರೋಹನ ಆಜ್ಞೆ ಇದ್ದಾಗ ಆರೋನನ ಜೀವಿತಕ್ಕೆ ಮೋಶೆಗಿದ್ದಷ್ಟು ಅಪಾಯ ಯಾಕೆ ಇರಲಿಲ್ಲ ಎಂಬುದು. ನೋಡಿರಿ, ಆರೋನನು ಮೋಶೆಗಿಂತ ದೊಡ್ಡವನಾಗಿದ್ದನು ಮತ್ತು ಅವನು ಹುಟ್ಟುವಾಗ ಈ ರಾಜಾಜ್ಞೆ ಇರಲಿಲ್ಲ. ಫರೋಹನು ಇಸ್ರಾಯೇಲರು ಸಂಖ್ಯೆಯಲ್ಲಿ ವೃದ್ಧಿಸುತ್ತಿರುವುದನ್ನು ಕಂಡು ಈ ಆಜ್ಞೆಯನ್ನು ಹೊರಡಿಸಿದ್ದನು. ಮುಂದಣ ಕೆಲವು ವಚನಗಳಲ್ಲಿ ಈ ವಂಶಾವಳಿಯು ಮುಂದುವರಿಯುತ್ತದೆ. ವಿಮೋಚನಕಾಂಡ ಪುಸ್ತಕ 6ನೇ ಅಧ್ಯಾಯ 26 ಹಾಗೂ 27ನೇ ವಚನಗಳನ್ನು ಓದುವಾಗ, ಇಸ್ರಾಯೇಲರ ಸೈನ್ಯವನ್ನೆಲ್ಲ ಐಗುಪ್ತ ದೇಶದಿಂದ ನಡೆಸಿಕೊಂಡು ಬರುವುದಕ್ಕೆ ಯೆಹೋವನಿಂದ ಆಜ್ಞೆ ಹೊಂದಿದ ಆರೋನ ಮೋಶೆಯರು ಇವರೇ. ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕಾಗಿ ಐಗುಪ್ತರ ಅರಸನಾದ ಫರೋಹನ ಸಂಗಡ ಮಾತಾಡಿದಂಥ ಮೋಶೆ ಆರೋನರು ಇವರೇ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, 12ನೇ ವಚನದಲ್ಲಿ ಮೋಶೆ ನಿರಾಶೆಗೊಂಡಿದ್ದನ್ನು ನಾವು ನೋಡುತ್ತೇವೆ. ನನ್ನನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ ಎಂದು ಅವನು ನೆನೆಸಿದನು. ಆಗ ದೇವರು ಮಧ್ಯಪ್ರವೇಶಿಸಿ ಮೋಶೆ ಯಾರು ಎಂಬುದನ್ನು ತಿಳಿಸಿದನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯೇಸು ಕ್ರಿಸ್ತನು ಕನ್ನಿಕೆಯಲ್ಲಿ ಹುಟ್ಟಿದ್ದನ್ನು ನಂಬಬೇಕಾಗಿಲ್ಲವೆಂದು ಈ ದಿನಗಳಲ್ಲಿ ಅನೇಕರು ಹೇಳುತ್ತಾರೆ. ಆದರೆ ಇದು ಅತಿ ಅವಶ್ಯವೆಂದು ನಾನು ಹೇಳುತ್ತೇನೆ. ಪ್ರಿಯರೇ, ರಕ್ಷಣೆ ಹೊಂದಬೇಕಾದರೆ ಯೇಸು ಕ್ರಿಸ್ತನು ಕನ್ನಿಕೆಯಲ್ಲಿ ಹುಟ್ಟಿದನೆಂದು ನಂಬಬೇಕಾಗಿಲ್ಲ. ಆದರೆ ನಾವು ರಕ್ಷಣೆ ಹೊಂದಬೇಕಾದರೆ ಯೇಸು ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನಗಳನ್ನು ಮಾತ್ರ ನಂಬಬೇಕಾಗಿದೆ. ನೋಡಿರಿ, ನಾವು ರಕ್ಷಣೆ ಹೊಂದಿದಾಗ ಯೇಸು ಕ್ರಿಸ್ತನ ಕುರಿತು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುತ್ತೇವೆ. ಆಗ ಆತನು ಕನ್ನಿಕೆಯಲ್ಲಿ ಹುಟ್ಟಿದ ಸಂಗತಿಯು ತಿಳಿಯುತ್ತದೆ. ಆದ್ದರಿಂದ ಅದು ಸರಿಯೆಂದು ನಾವು ತಿಳಿಯಬೇಕು ಹಾಗೂ ನಂಬಬೇಕು. ಪ್ರಿಯರೇ, ನಿಜವಾಗಿ ರಕ್ಷಣೆ ಹೊಂದಿದವರು ಯೇಸು ಕ್ರಿಸ್ತನು ಕನ್ನಿಕೆಯಲ್ಲಿ ಹುಟ್ಟಿರುವ ಸತ್ಯವನ್ನು ಅಲ್ಲಗಳೆಯಲಾರರು. ಕರ್ತನಲ್ಲಿ ಪ್ರಿಯರೇ, ಮೋಶೆ ಐಗುಪ್ತವನ್ನು ಬಿಟ್ಟು 40 ವರ್ಷಗಳು ದಾಟಿವೆ. ಅವನು ಮಿದ್ಯಾನರ ಆಚಾರ್ಯನ ಮಗಳನ್ನು ವಿವಾಹವಾಗಿದ್ದಾನೆ. ಈಗ ಪುನಃ ಐಗುಪ್ತಕ್ಕೆ ಹಿಂದಿರುಗಿದ್ದಾನೆ. ಅವನು ಯಾರು? ಅವನ ವಂಶಾವಳಿ ಈ ಕುರಿತು ತಿಳಿಸುತ್ತದೆ. ಅವನು ಲೇವಿಯ ಕುಲದವನು. ಅಮ್ರಾಮ್ ಯೋಕೆಬೇದಳ ಮಗನು ಎಂಬುದಾಗಿ ತಿಳಿದಾಗ ಅವನ ಕುರಿತು ಚೆನ್ನಾದ ಪರಿಚಯ ಉಂಟಾಗುತ್ತದೆ. ಈ ಹಿನ್ನೆಲೆಯಲ್ಲಿ ದೇವರು ಮೋಶೆಗೆ ಕೊಟ್ಟ ಕರೆಯನ್ನು ಪುನರುಚ್ಚರಿಸುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 6ನೇ ಅಧ್ಯಾಯ 28ರಿಂದ 30 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನು ಐಗುಪ್ತ ದೇಶದಲ್ಲಿ ಮೋಶೆಯ ಸಂಗಡ ಮಾತಾಡಿದಾಗ ಆತನು ಅವನಿಗೆ, ನಾನು ಯೆಹೋವನು, ನಾನು ನಿನಗೆ ಹೇಳುವುದನ್ನೆಲ್ಲ ನೀನು ಐಗುಪ್ತರ ಅರಸನಾದ ಫರೋಹನ ಸನ್ನಿಧಿಯಲ್ಲಿ ಹೇಳಬೇಕೆಂದು ಹೇಳಲಾಗಿ, ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮಾತಾಡುವುದರಲ್ಲಿ ಜಾಣನಲ್ಲ, ಫರೋಹನು ನನ್ನ ಮಾತನ್ನು ಹೇಗೆ ಕೇಳಾನೋ ಅಂದನು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಮೋಶೆಯು ಪುನಃ ನೆಪಗಳನ್ನು ಹೇಳುತ್ತಾನೆ. ಅವನು ಮಾಡಬೇಕಾದ ಕೆಲಸ ಸಂತೋಷಕರವಾದದ್ದಲ್ಲ. ಎಲ್ಲರೂ ಅವನನ್ನು ತಿರಸ್ಕರಿಸಿದರು. ತಾನು ಲೇವಿಯ ವಂಶಸ್ಥನೆಂದು ತಿಳಿದ ಮೇಲೂ ಅವನು ತಿರಸ್ಕೃತನಾದನು. ನೋಡಿರಿ ಪ್ರಿಯರೇ, ಲೇವಿಯು ಯಾಕೋಬನ ಮಗನು, ಯಾಕೋಬನು ಈಸಾಕನ ಮಗನು, ಈಸಾಕನು ಅಬ್ರಹಾಮನ ಮಗನು. ನೋಡಿರಿ ಪ್ರಿಯರೇ, ದೇವರು ಇಸ್ರಾಯೇಲರ ಕುರಿತಾದ ವಾಗ್ದಾನವನ್ನು ಅಬ್ರಹಾಮನಿಗೆ ಮಾಡಿದ್ದನು. ನಾನು ಸರಿಯಾದ ವಂಶದವನೇ ಆದರೂ ಹೋಗಲು ಧೈರ್ಯವಿಲ್ಲವೆಂದು ಮೋಶೆಯು ಹೇಳುತ್ತಾನೆ. ಯಾಕಂದರೆ ಅವನಿಗೆ ಸಾಕಷ್ಟು ನಂಬಿಕೆ ಇರಲಿಲ್ಲ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೆ ಬಹು ಆಸಕ್ತಿಯಿಂದ ದೇವರ ವಾಕ್ಯದ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಂಬಿಕೆಯು ನಮ್ಮ ಜೀವಿತದಲ್ಲಿ ಬಹು ಪ್ರಾಮುಖ್ಯವಾದದ್ದು. ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಬಹು ಅವಶ್ಯವಾಗಿದೆ ಎಂಬುದಾಗಿ.
ಯಾರಾರು ಆತನನ್ನು ನಂಬುತ್ತಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕರ್ತನು ಕೊಡುತ್ತಾನೆ. ಯಾಕಂದರೆ ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಮಗೆ ರಕ್ಷಣೆಯಾಗುವುದು. ಆದ್ದರಿಂದ ಪ್ರಿಯರೇ, ನಂಬಿಕೆಯಿಂದ ಕರ್ತನ ಕೃಪಾಸನದ ಬಳಿಗೆ ಬಂದು ನಿಮ್ಮ ಹೃದಯದಲ್ಲಿ ಆತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರಿ ಮತ್ತು ದೇವರು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳಿರಿ. ಆತನೇ ಸತ್ಯ ದೇವರು ಹಾಗೂ ನಿತ್ಯ ಜೀವವೂ ಆಗಿದ್ದಾನೆ. ಹಾಗಾಗುವಂತೆ ತಂದೆಯಾದ ದೇವರು ನಿಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರೀತಿಯ ದೇವಮಕ್ಕಳೇ, ಇದುವರೆಗೆ ನಾವು ದೇವರ ಸಹಾಯದಿಂದ ಆತನ ವಾಕ್ಯವನ್ನು ಧ್ಯಾನಿಸಿದೆವು. 6ನೇ ಅಧ್ಯಾಯವು 5ನೇ ಅಧ್ಯಾಯದ ಮುಂದುವರಿಕೆ ಎಂಬುದನ್ನು ಗಮನಿಸಿದೆವು. ಫರೋಹನು ಮೋಶೆಯ ಮಾತಿಗೆ ಬೆಲೆ ಕೊಡದೆ, ದೇವರಿಗೆ ಭಯಪಡದೆ ಆತನಿಗೆ ವಿರುದ್ಧವಾಗಿ ಮಾತಾಡಿದನು. ಇಷ್ಟು ಸಾಲದೆಂಬಂತೆ ಇಸ್ರಾಯೇಲ್ಯರಿಗೆ ಇನ್ನೂ ಹೆಚ್ಚಾಗಿ ಕಷ್ಟವನ್ನು ನೀಡಿದನು. ಆದಾಗ್ಯೂ ಕರ್ತನು ತನ್ನ ಕೆಲಸವನ್ನು ಮುಂದುವರಿಸಿದನು. 10 ಬಾಧೆಗಳನ್ನು ಇಸ್ರಾಯೇಲ್ಯರಿಗೆ ಕೊಡದೆ ಕೇವಲ ಐಗುಪ್ತರಿಗೆ ಮಾತ್ರ ಬರಮಾಡಿ ತಾನೇ ದೇವರು ಎಂಬುದನ್ನು ಫರೋಹನಿಗೆ ಹೇಳಲು ಚಿತ್ತೈಸಿದನು. ಫರೋಹನನ್ನು ದಂಡಿಸಿದ ದೇವರು ನಮ್ಮೊಂದಿಗಿದ್ದಾನೆ. ಆತನಿಗೆ ವಿಧೇಯರಾಗಿ ಜಯಶಾಲಿ ಜೀವಿತವನ್ನು ಜೀವಿಸೋಣ. ಆತನ ಕೃಪಾಹಸ್ತವು ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಇರಲಿ.